ಅಂದ್ರೆ ಬೆಲ್ಲ ಫ್ರೀಯಾಗಿ ಇಟ್ಟಿರ್ತೀರಾ? ಹೌದು ಸರ್. ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ, ಆರ್ಗ್ಯಾನಿಕ್ ಬೆಲ್ಲ ಜನರಿಗೆ ಅಂತ ಫ್ರೀಯಾಗಿ ಇಟ್ಟಿದ್ದೀರಾ? ಹೌದು. ನೀರು ಬೆಲ್ಲ ಕೊಡ್ಬೇಕಲ್ಲ ಸರ್, ಬಿಸಿಲಲ್ಲ. ಓಕೆ. ನಮ್ಮ ಊರ ಕಡೆ ನಂಗೆ ಈ ತರ ನಮ್ಮ ಮನೆ ಇದೆ, ಜಗಲಿ ಮೇಲೆ ಬೆಲ್ಲ ನೀರು ಮಜ್ಜಿಗೆ ಯಾವಾಗಲೂ ಇರುತ್ತೆ. ಹೌದಾ? ಅದನ್ನೇ ಬೆಂಗಳೂರು ಬಂದ್ರು ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ. ಫ್ರೀಯಾಗಿ ಇಟ್ಟಿದ್ದೀರಲ್ಲ ಸರ್, ಫ್ರೀಯಾಗಿ ನೀರು ಸಿಗಲ್ಲ. ಸಂಪ್ರದಾಯ ಸರ್, ನಮ್ಮ ಇದು ಸಂಪ್ರದಾಯ. ಯಾರೇ ಬರ್ಲಿ ಹೋಗ್ಲಿ ನೀರು ಬೆಲ್ಲ. ಬಾಯ್ಲ್ಡ್ ರೈಸ್ದು ಗಂಜಿ ಊಟ ಅದು ತುಂಬಾ ತಂಪು ಈ ಸಮ್ಮರಲ್ಲಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಶ್ರೀನಿವಾಸ ನಗರ ಬ್ಯಾಂಕ್ ಕಾಲೋನಿ ಇದೆ, ಬಸ್ ಸ್ಟಾಪ್, ಬ್ಯಾಂಕ್ ಕಾಲೋನಿ ಬಸ್ ಸ್ಟಾಪ್. ಅದ್ರ ಹಿಂದೆಗಡೆ ಶ್ರೀ ಸುಗ್ಗಿ ಮಂಗಳೂರು ಸ್ಟೋರ್ ಅಂತ ಸಕ್ಕತ್ತಾಗಿರೋಂಥ ಎಲ್ಲ ಥರ ಮಂಗಳೂರು ಐಟಮ್ ಸಿಗುತ್ತೆ. ಮತ್ತು ಇನ್ನು ಊಟದ ಐಟಮು ಸಿಗುತ್ತೆ. ಊಟದ ಐಟಮು ಅಂತ ಬಂದಾಗ ಗಂಜಿ ಊಟ ಅಂತೆ, ಬಿಳಿ ಹೋಳಿಗೆ, ಯಕ್ಷಗಾನ ಚುರುಮುರಿ, ಈ ಥರದ್ದೆಲ್ಲ ಸುಮಾರು ಐಟಮ್ ಸಿಗುತ್ತೆ. ಎಳ್ಳು ಹಾಲು ಅಂತ ಸಿಗುತ್ತೆ. ತುಂಬ ಐಟಮ್ ಇದೆ, ತುಂಬ ವೆರೈಟಿ ಐಟಮ್ ಇದೆ. ಸೊ ಅದನ್ನು ಟ್ರೈ ಮಾಡಬೇಕು ಅಂತಲೇ ಬಂದೆ. ಪಕ್ಕಾ ಸಾತ್ವಿಕ ಆಹಾರ. ಮತ್ತು ಇನ್ನೊಂದು ವಿಶೇಷ ಅನಿಸಿದ್ದು ಬೆಲ್ಲ. ಸೊ ಇದನ್ನು ಫ್ರೀಯಾಗಿ ಇಟ್ಬಿಟ್ಟಿದ್ದಾರೆ. ಸೊ ನೀರು ಜೊತೆಗೆ ಬೆಲ್ಲ ನಿಮಗಿಲ್ಲಿ ಫ್ರೀಯಾಗಿ ಸಿಗುತ್ತೆ. ಸೊ ಈ ಬೇಸಿಗೆಗೆ ನಿಮ್ಮ ಎನರ್ಜಿ ಸಿಕ್ಕಾಬಿಟ್ಟು ಡ್ರಾಪ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಉಚಿತವಾಗಿ ಕೊಟ್ಬಿಟ್ಟಿದ್ದಾರೆ. ನನಗದು ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು. ಈಗಿನ ಕಾಲದಲ್ಲಿ ಏನೂ ಉಚಿತವಾಗಿ ಸಿಗಲ್ಲ. ಉಚಿತವಾಗಿ ನೀರು ಹಾಗೂ ಮತ್ತು ಬೆಲ್ಲ ಇಲ್ಲಿ ಸದಾಕಾಲ ಇದ್ದೇ ಇರುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದೊಳ್ಳೆ ಊಟ, ಮಂಗಳೂರು ಶೈಲಿ ಊಟ, ಗಂಜಿ ಊಟ ಕೊಡಿಸ್ತೀನಿ ಇವತ್ತು. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ವೃಷಭರಾಜ ಅಂತ. ಓಕೆ. ಶಾಪ್ ನೇಮ್ ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ? ಇದು ಶ್ರೀ ಸುಗ್ಗಿ ಮಂಗಳೂರು ಸ್ಟೋರ್ ಅಂತ, ಮತ್ತೆ ಸಂತೋಷ್ ಮನೆ ಹೋಳಿಗೆ. ಇದು ಮಂಗಳೂರು ಕಡೆದು ಕಾಂಡಿ ಮೆಣಸು, ಸ್ವೀಟ್ಸು, ವೆಜಿಟೇಬಲ್ಸು, ಮತ್ತೆ ಇದು ಈ ಕಡೆ ಮನೆ ಹೋಳಿಗೆಯಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಎಲ್ಲಾ ತರ ಆ ಕಡೆದು ಕೊಟ್ಟೆ ಕಡುಬು, ಗಂಜಿ ಊಟ, ಮತ್ತೆ ಕೊಟ್ಟೆ ಕಡುಬು ಗಂಜಿ ಊಟಕ್ಕೆ ಪಲ್ಯ ಸಿಗತ್ತೆ. ಹಲಸಿನಕಾಯಿದು ಪಲ್ಯ ಇರುತ್ತೆ, ಒಂದಿನ ಸುವರ್ಣಗಡ್ಡೆ ಗೆಸಿ ಇರುತ್ತೆ. ಎಲ್ಲ ಮಂಗಳೂರು ಕಡೆದು ಏನಿದೆ ಸ್ಪೆಷಲ್ ಎಲ್ಲ ಇದೆ. ಮತ್ತೆ ಒತ್ತು ಶಾವಿಗೆ, ಪತ್ರೊಡೆ, ತಾವ ಫ್ರೈ, ಒಗ್ಗರಣೆ, ಮತ್ತೆ ಬಸಳೆ ಪುಂಡಿ ಅಂತ ಮಾಡ್ತೀವಿ. ಡೈಲಿ ದಿನ ಬೇರೆ ಬೇರೆ ಸ್ಪೆಷಲ್ ಇರುತ್ತೆ ಆ ಕಡೆದೇನಿದೆ. ಇವತ್ತಿದ್ದ ಮೆನು ನಾಳೆ ಇರಲ್ಲ, ಡೈಲಿ ಚೇಂಜ್ ಇರುತ್ತೆ. ಡೈಲಿ ಒಂದಿನ ಮಂಗಳೂರು ಬನ್ಸ್, ಒಂದಿನ ಗೋಳಿ ಬಜೆ, ಒಂದಿನ ಕಡಲೆಬೇಳೆ ಅಂಬಡೆ, ಆ ತರ. ಮತ್ತೆ ಸ್ವೀಟ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ತರ ಹೋಳಿಗೆ, ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಪೈನಾಪಲ್, ಕ್ಯಾರೆಟ್, ಮತ್ತೆ ಕೋವಾ, ಡೇಟ್ಸ್ ಹೋಳಿಗೆ, ಎಲ್ಲಾ ತರ ಹೋಳಿಗೆ ಸಿಗುತ್ತೆ. ಬಾದಾಮ್ ಹೋಳಿಗೆ. ಹೌದು, ಗಂಜಿ ಊಟ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಕುಸಲಕ್ಕಿದು ಊಟ ಈಗ ಬೇಸಿಗೆ ಬೇರೆ ಅಲ್ವಾ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಊಟ ಮಾಮೂಲಿಯಾಗಿ ಬೆಳಿಗ್ಗೆ 11:30 ರಾತ್ರಿ 8:30 ಇರುತ್ತೆ. ಕಂಟಿನ್ಯೂಸ್ ಆಗಿರುತ್ತೆ. ಮತ್ತೆ ಸೋಮವಾರ ಒಂದು ವಾರದ ರಜೆ ಇರುತ್ತೆ, ಸೋಮವಾರ ಇರೋದಿಲ್ಲ. ಮತ್ತೆ ನನಗೆ ಸ್ಪೆಷಲ್ ಅನ್ಸಿದ್ದು ಯಕ್ಷಗಾನ ಚುರುಮುರಿ ಅಂತ. ಯಕ್ಷಗಾನ ಅದು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಏನ್ ಸರ್ ಅದು ಯಕ್ಷಗಾನ ಅಂದ್ರೆ ಮಂಗಳೂರು ಕಡೆದು ಕೆಂಪಕ್ಕಿದ್ದು ಕಡಲೆಪುರಿ ಬರುತ್ತೆ, ಅದಕ್ಕೆ ಕೊಬ್ಬರಿ ಎಣ್ಣೆ ಬೇಸಲ್ಲಿ ಮಾಡೋದು. ಅದು ಅಂದ್ರೆ ಯಕ್ಷಗಾನ ಚುರುಮುರಿ ಏನಕ್ಕೆ ಅಂದ್ರೆ ಅದು ಊರ್ ಕಡೆ ಕೋಲ ಯಕ್ಷಗಾನದಲ್ಲೆಲ್ಲ ಅದಿದ್ದೇ ಇರುತ್ತೆ. ಯಾಕಂದ್ರೆ ರಾತ್ರಿ ಜಾಸ್ತಿ ನಡೆಯುದಲ್ಲ, ಆ ನಿದ್ದೆ ಬರ್ತಾ ಇದ್ರು ಅದನ್ನ ತಿಂತಿದ್ರೆ ಒಂದ್ಸರಿ ಒಳ್ಳೆ ಫ್ರೆಶ್ ಅಪ್ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅದು 4 ಗಂಟೆಯಿಂದ ಎಲ್ಲ ದಿನ ಇರುತ್ತೆ, ಎಕ್ಸೆಪ್ಟ್ ಅದೇ ಮಂಡೇ ಒಂದಿನ ರಜೆ ದಿನ ಬಿಟ್ಟು ಎಲ್ಲ ದಿನ ಇರುತ್ತೆ. ನೀವು ಮೂಲತಃ ಯಾವ ಊರು ಸರ್? ಮೂಲತಃ ಕಾರ್ಕಳ, ಉಡುಪಿ ಜಿಲ್ಲೆ ಆಗುತ್ತೆ. ಮತ್ತೆ ನಾ ಶಾಪ್ ಲೊಕೇಶನ್ ಎಲ್ಲಿದೆ ಸರ್? ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಇದು ಎಕ್ಸಾಕ್ಟ್ ಆಗಿ ಬ್ಯಾಂಕ್ ಕಾಲೋನಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಹಿಂಭಾಗನೆ ಜಂಕ್ಷನ್ ಅಲ್ಲಿ ಬಸ್ ಸ್ಟಾಪ್ ಇದೆ. ಬ್ಯಾಂಕ್ ಕಾಲೋನಿ ಜಂಕ್ಷನ್ ಅಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪ್ ಹಿಂಭಾಗನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಂಗೆ ಎತ್ತಿಟ್ಕೊಳ್ಳಿ.
ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಕಾಸಲ್ ಅಂತೇಳಿ. ಆ್ಯಕ್ಚುಲಿ ನಾವು ಶಿವಮೊಗ್ಗದವರಾಗಿದ್ದರಿಂದ ಮಂಗಳೂರು ಐಟಮ್ಸು ನಮಗೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿ ತುಂಬ ಬ್ಲ್ಯಾಂಡ್ ಇರುತ್ತೆ, ಸಾತ್ವಿಕ್ ಇರುತ್ತೆ. ಆಮೇಲೆ ಜೈನ್ ಫುಡ್ ಅಂದರೆ ನಮಗೆ ತುಂಬ ಇಷ್ಟ. ಆಮೇಲೆ ಅವ್ರದ್ದೆಲ್ಲ ಟೇಸ್ಟು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ. ಅದಾದಮೇಲೆ ಪ್ಯೂರ್ ಎಣ್ಣೆಗಳು ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಇದೆಲ್ಲ ನಮಗೆ ತುಂಬ ಇಷ್ಟಪಡೋದ್ರಿಂದ. ಆಮೇಲೆ ಯಾವುದೂ ಸ್ಪೈಸಿ ಇರಲ್ಲ. ಬ್ಲ್ಯಾಂಡ್ ನಮಗೆ ತಿಂದ ಮೇಲೆ ಅದ್ರದ್ದು ಒಂದು ಸ್ವಲ್ಪನೂ ಈ ಹೋಟೆಲಲ್ಲಿ ತಿಂದಿದ್ದೀವಿ ಅನ್ನೋ ಭಾವನೆ ಬರಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಬರ್ನಿಂಗ್ ಇರೋದಿಲ್ಲ ನಮಗೆ. ಹಾಗಾಗಿ ತುಂಬ ಫುಡ್ ಮೇಲೆ ಅಷ್ಟು ಇಷ್ಟ. ಸೊ ನಾವು ಅದಕ್ಕೆ ಅವರಲ್ಲಿ ಬಂದಾಗ ತುಂಬ ಫ್ರೆಂಡ್ಲಿ ಇದ್ದಾರೆ ಅವರು. ಜೈನವರು ಬಂದಾಗ ತುಂಬ ರೆಸ್ಪೆಕ್ಟ್ ಕೊಟ್ಟು ಮತ್ತು ಬಂದಾಗ ಬನ್ನಿ ಅಂತ ಹೇಳ್ತಾರೆ. ನಾವು ಹಂಗಾಗಿ ಬರುವಾಗ ಅವ್ರಿಗೆ ಮುಂಚೆನೇ ಫೋನ್ ಮಾಡಿ ನಮಗೆ ಪತ್ರೊಡೆ ಸಿಗುತ್ತಾ, ಅದಾದಮೇಲೆ ಕೊಟ್ಟೆ ಕಡುಬು ಸಿಗುತ್ತಾ, ಆಮೇಲೆ ಎಂಥದ್ದು ಬದನೆಕಾಯಿ ಗುಳ್ಳದ್ದು ನಮಗೆ ಪರ್ಟಿಕ್ಯುಲರ್ ಕೇಳ್ತೀವಿ, ಅದಿದೆಯಾ. ಆಮೇಲೆ ಬಿಳಿ ಹೋಳಿಗೆ ತುಂಬ ಚೆನ್ನಾಗಿರ್ತದೆ. ಅದಾದಮೇಲೆ ಅವ್ರದ್ದು ಬಾಯಿಲ್ಡ್ ರೈಸ್ದು ಗಂಜಿ ಊಟ, ಅದು ತುಂಬ ತಂಪು. ಈ ಸಮ್ಮರಲ್ಲಿ ನಮಗೆ ಅದನ್ನು ಇಷ್ಟಪಟ್ಟು ಬರ್ತೀವಿ, ಹೇಳಿ ಅವ್ರ ಹತ್ರ ಉಳಿಸ್ಕೊಂಡು. ಆಮೇಲೆ ನನ್ನ ಮಗಳು ಬರ್ತಾ ಇಲ್ಲಿಂದ ಎಲ್ಲ ಐಟಮ್ಸ್ ತರ್ತಾಳೆ, ಪತ್ರೊಡೆ ಎಲ್ಲ, ಅದನ್ನು ನಾವಲ್ಲಿ ಪ್ರೊಸೆಸಿಂಗ್ ಮಾಡ್ಕೊತೀವಿ. ಸೊ ತುಂಬ ರುಚಿಕರ ಇರುತ್ತೆ, ಆರೋಗ್ಯಕ್ಕೆ ಡ್ಯಾಮೇಜ್ ಆಗಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ಆಮೇಲೆ ಸಾತ್ವಿಕ್ ಇರುತ್ತೆ, ಮಸಾಲೆ ಇರೋದಿಲ್ಲ. ಸಮ್ಮರಲ್ಲಿ ಎಸ್ಪೆಷಲಿ ಸಮ್ಮರಲ್ಲ, ಯಾವ ಸೀಸನ್ನಲ್ಲೂ ಅವ್ರದ್ದು ಹೆಲ್ತ್ ಮೇಲೆ ಎಫೆಕ್ಟ್ ಇರೋದಿಲ್ಲ. ಹಾಗಾಗಿ ಇಷ್ಟಪಟ್ಟು ಅವ್ರಿಗೆ ಮುಂಚೆನೇ ಹೇಳಿ ಬಂದು ತುಂಬ ಖುಷಿಯಿಂದ ತಿಂದು ಹೋಗ್ತೀವಿ ಸರ್ ಇಲ್ಲಿ ಬಂದು. ನಮಗೆ ಅದು ಎಲ್ಲದಕ್ಕಿಂತ ಹೆಚ್ಚಿಗೆ. ಆಮೇಲೆ ಇನ್ನೊಂದು, ನಾವೀಗೆಲ್ಲ ಹೆಚ್ಚು ಕಮ್ಮಿ 6 ಜನ ಬಂದು ಊಟ ಮಾಡಿದ್ದೀವಿ, ಎಲ್ಲ ವೆರೈಟಿ ತಿಂದಿದ್ದೀವಿ. ನಾವು ಇಲ್ಲಿ ಹೋಗಿದ್ದು, ಬೇರೆ ಕಡೆ ಹೋಗಿದ್ದರೆ ನನಗೆ ತಿಳಿದಂಗೆ 2,000 ರೂಪಾಯಿ ಮೇಲೆ ಆಗ್ತಾ ಇತ್ತೇನೋ. ಸಾಹೇಬರು 510 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅದಕ್ಕೇನು ಬೆಲೆ ಕಟ್ಟಕ್ಕಾಗುತ್ತೆ ಸರ್? ಖುಷಿಗಿಂತ ದೊಡ್ಡ ಅವರ ಅಮೌಂಟ್ ಅಲ್ಲ, ಬಟ್ ಅಮೌಂಟ್ ಇಸ್ ಆಲ್ಸೋ ವೆರಿ ವೆರಿ ರೀಸನಬಲ್. ಶ್ರೀ ಸುಗ್ಗಿ ಮಂಗಳೂರು ಸ್ಟೋರ್ನಲ್ಲಿ ಮೊದಲನೇದಾಗಿ ನಾನು ತೊಗೊಂಡಿರುವಂಥದ್ದು ಬಿಳಿ ಹೋಳಿಗೆ. ಇದು ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಮಾತ್ರ ಸಿಗುತ್ತಂತೆ. ಸೊ ಹಾಗಾಗಿ ಬಂದಾಗ ಸ್ಪೆಷಲಾಗಿ ಸಿಕ್ಕಿದ್ದಲ್ಲ, ಸೊ ಎತ್ತಾಕೊಂಡ್ಬಿಟ್ಟಿದ್ದೀನಿ. ಮಾಮೂಲಿ ಹೋಳಿಗೆ ಅಂದಿದ ತಕ್ಷಣ ನಾವು ಸಿಹಿ ಅಂದ್ಕೊಂಡ್ಬಿಡ್ತೀವಿ. ಅಂದರೆ ಮಾಮೂಲಿ ಬೇಳೆ ಹೋಳಿಗೆ, ಇನ್ನೇನು ಯುಗಾದಿ ಬರ್ತಾ ಇದೆ, ಸೊ ಬೇಳೆ ಹೋಳಿಗೆ ಕಾಮನ್ ಆಗಿರುತ್ತೆ, ಕಾಯಿ ಹೋಳಿಗೆ ಅದೆಲ್ಲ. ಇಲ್ಲಿ ಬಂದಾಗ ಬಿಳಿ ಹೋಳಿಗೆ ಅಂತ ಸಿಗುತ್ತೆ. ಮಾಮೂಲಿ ಕನಕನೇ, ಒಳಗಡೆ ಹೂರಣ ಮಾತ್ರ ನಿಮಗೆ ಅಕ್ಕಿ ಹಿಟ್ಟಿಂದ ಮಾಡಿರ್ತಾರೆ. ಅಕ್ಕಿ ಹಿಟ್ಟು, ಜೀರಿಗೆ, ಓಂಕಾಳು ಎಲ್ಲ ಬಳಸಿ ಮಾಡ್ತಾರಂತೆ. ಅಂದರೆ ಖಾರ, ಸಿಹಿ ಅಲ್ಲ. ಬಿಳಿ ಹೋಳಿಗೆ ಅಂದಾಗ ಖಾರ ಇರುತ್ತೆ, ಅದಕ್ಕೆ ಪಲ್ಯ ಕೊಟ್ಟಿದ್ದಾರೆ. ಸೊ ಇವತ್ತು ಎಣ್ಗಾಯಿ ಮಾಡಿದಾರಂತೆ. ಸೊ ಅದರ ಜೊತೆಗೆ ಬಿಸಿ ಬಿಸಿ ಬಿಳಿ ಹೋಳಿಗೆ, ಗಂಜಿ ಊಟ ಸಿಗುತ್ತೆ. ಗಂಜಿ ಊಟ ಇನ್ನೂ ತೊಗೊಳ್ಳಿಲ್ಲ. ಇದೊಂದು ಸಿಂಗಲ್ ತೊಗೊಂಡು ಸ್ಪೆಷಲ್ ಆಗಿರೋಂಥ ಐಟಮ್ ಅಲ್ಲ. ಸೊ ಇದನ್ನು ತೊಗೊಂಡು ಆಮೇಲೆ ಅದನ್ನು ತೊಗೊಳ್ಳುವ ಅಂತ. ತೊಗೊಳ್ಳೋಣ. ಚೆನ್ನಾಗಿದೆ, ಬಿಸಿ ಬಿಸಿಯಾಗಿರೋದಕ್ಕೂ ಅದಕ್ಕೂ ಚೆನ್ನಾಗಿದೆ. ಜೀರಿಗೆ ಎಲ್ಲ ಬಳಸಿರ್ತಾರೆ. ಸೊ ಆ ಜೀರಿಗೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮಾಮೂಲಿ ಹೋಳಿಗೆ ಥರನೇ ಫೀಲು, ಟೇಸ್ಟ್ ಅಲ್ಲ ಅಷ್ಟೇ. ಸೊ ಖಾರದ ಟೇಸ್ಟ್ ಬರುತ್ತೆ, ಫೀಲ್ ಮಾತ್ರ ತಿನ್ನಬೇಕಾದ್ರೆ ಹೋಳಿಗೆ ಥರನೇ ಸೇಮ್ ಟು ಸೇಮ್. ಸೊ ಖಾರ ಅಷ್ಟೇ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಗೂ ಜೀರಿಗೆ ಯಥೇಚ್ಛವಾಗಿ ಬಳಸಿ ಮಾಡಿರುವಂಥದ್ದು. ಸೊ ಪಲ್ಯನೂ ಚೆನ್ನಾಗಿದೆ, ಎಣ್ಗಾಯಿ ಬದನೆಕಾಯ್ದು. ಸೊ ಪಲ್ಯನೂ ಸೂಪರ್, ಇಷ್ಟ ಆಗುತ್ತೆ. ಖಾಲಿ ಮಾಡ್ಬಿಟ್ಟು ರಪ್ಪಂತ ಗಂಜಿ ಊಟ ತೊಗೊಂಬಿಡೋಣ. ಗಂಜಿ ಊಟ ಅಂದರೆ ಇಷ್ಟು ಬರುತ್ತೆ. ಇದು ಅವಲಕ್ಕಿ ಹಪ್ಪಳ ಅಂತೆ. ಇವರು ಮಾಡುವಂಥದ್ದು ಅವಲಕ್ಕಿ ಹಪ್ಪಳ ಕೊಡ್ತಾರೆ. ಮತ್ತು ಇನ್ನು ಮಜ್ಜಿಗೆ ಮೆಣಸಿನಕಾಯಿ ಅಂತಲೂ ಕೊಟ್ಟಿರ್ತಾರೆ ಖಾರಕ್ಕೆ. ನೀವು ಖಾರ ಏನಾದರೂ ತಿಂತೀರಾ ಅಂದರೆ ಮೇಜರ್ ಏನು ಖಾರ ಬರೋಲ್ಲ, ಲೈಟ್ ಖಾರ ಬರುತ್ತೆ. ಇನ್ನು ತೊಂಡೆಕಾಯಿ ಪಲ್ಯ ಮಾಡಿದ್ದಾರೆ, ಮತ್ತು ಹುರುಳಿಕಾಳು ಚಟ್ನಿ ಕೊಡ್ತಾರೆ ರೈಸ್ ಜೊತೆ ಸೇರಿಸಿ ತಿನ್ನುವುದಕ್ಕೆ. ಮತ್ತು ಇನ್ನು ಉಪ್ಪಿನಕಾಯಿ ಕೊಟ್ಟಿರ್ತಾರೆ, ಮಾವಿನಕಾಯಿಯ ಉಪ್ಪಿನಕಾಯಿ ಸಿಗುತ್ತೆ. ಟ್ರೈ ಮಾಡೋಣ, ಶುರು ಮಾಡೋಣ. ಚಟ್ನಿ ಜೊತೆಗೆ ಗಂಜಿ ಊಟ. ಓ ಹಪ್ಪಳ ಹಾರಾಡ್ತಾ ಐತೆ. ಹಪ್ಪಳ ಹಾರೋಗ್ಬಿಡುತ್ತೆ ಗಾಳಿಗೆ. ಬಟ್ ಏನಂದರೆ ಉಪ್ಪು ಖಾರ ಎಲ್ಲ ಜೋರಾಗಿ ತಿಂದಿರೋರಿಗೆ ಇದು ಸ್ವಲ್ಪ ಅಂತ ಏನು ಸಿಗ್ತಾ ಇಲ್ವಲ್ಲ ಅನ್ಸ್ಬಿಡುತ್ತೆ. ರೈಸಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ ಅಷ್ಟೇ. ಇನ್ನು ಚಟ್ನಿ ಖಾರ
ಸ್ವಲ್ಪ ಜಾಸ್ತಿ ಎತ್ಕೊಳ್ಳಿ, ಮತ್ತು ಉಪ್ಪಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನಿ, ನಿಮ್ಗೆ ಅವಾಗ ಖಾರ ಜಾಸ್ತಿ ಸಿಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ 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 ಅನಿಸುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು, ಬಹಳ ಒಳ್ಳೆಯದು. ಚಟ್ನಿ ಜಾಸ್ತಿ ಹಾಕ್ಕೊಂಡು ತಿನ್ನಬೇಕು, ಆವಾಗ ಮಜಾ ಬರುತ್ತೆ. ಇನ್ನು ಉಪ್ಪಿನಕಾಯಿ ಉಂಟು. ಇದು ಮಜಾ ಅಂದರೆ ಚಟ್ನಿಗಿಂತ ಉಪ್ಪಿನಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರೈಸು ಸ್ವಲ್ಪ ನಿಮಗೆ ಸ್ವಲ್ಪ ಕಾಳಂಗೆ ಸಿಗುತ್ತೆ. ಯೂಶ್ವಲಿ ನಮ್ಮ ವೈಟ್ ರೈಸ್ ಅಂತ ಅಂದರೆ ಮಾಮೂಲಿ ವೈಟ್ ರೈಸ್ ಅಂತ ತಿಂದಾಗ ನಿಮಗೆ ಅದು ಏನು ಗೊತ್ತಾಗಲ್ಲ. ಬಟ್ ಇದು ಬಂದಾಗ ಸ್ವಲ್ಪ ಕಾಳಂಗೆ ಸಿಗುತ್ತೆ ನೀಟಾಗಿ, ಸೂಪರ್. ತೊಂಡೆಕಾಯಿ ಪಲ್ಯ, ಖಾಲಿ ತೊಂಡೆಕಾಯಿ ಅಲ್ಲ, ಕಡಲೆಕಾಳು ಬೆಳೆಸಿರ್ತಾರೆ, ಅದ್ರ ಜೊತೆಗೂ ಸೇರಿಸಿ ನೀವು ತಿನ್ಬೋದು. ಮಂಗಳೂರು ಶೈಲಿ ಊಟ ತಿಂಡಿ ಏನೋ ಮಾಡಬೇಕು ಅಂದರೆ ಬೆಸ್ಟ್ ಪ್ಲೇಸು, ಚೆನ್ನಾಗಿದೆ. ಅಡಿಕೆ ಪ್ಲೇಟಲ್ಲಿ ಕೊಡ್ತಾರೆ, ನನಗೆ ಅದೊಂದು ಬಹಳನೇ ಇಷ್ಟ ಆಯಿತು. ಇನ್ನು ಹೋಳಿಗೆ ಅಂದರೆ ಎಲ್ಲ ಥರ ಹೋಳಿಗೆನೂ ಸಿಗುತ್ತೆ ನಿಮಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಆ ಥರ ಒಂದು ಸಿಗುತ್ತೆ. ಸಂಡೇ ಬಂದರೆ ಕಡಲೆಬೇಳೆ ಹೋಳಿಗೆನೂ ಸಿಗುತ್ತಂತೆ, ಸೊ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಇನ್ನು ಜಾಸ್ತಿ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಡಿ. ನಾನು ಜಾಸ್ತಿ ಖಾರ ತಿನ್ನಲ್ಲ, ಸೊ ಹಾಗಾಗಿ ನಾನು ಮೆಣಸಿನ್ಕಾಯಿ ತೊಗೊಂಡಿಲ್ಲ. ನೀವು ಖಾರ ಜಾಸ್ತಿ ತಿಂತೀರಾ ಅಂದರೆ ಮೆಣಸಿನ್ಕಾಯಿನ ಆರಾಮ್ಸೆ ನೀವು ಬಳಸ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಮಂಗಳೂರು ಅಡುಗೆ ಊಟ ತಿಂಡಿ ಏನಾರ ಟ್ರೈ ಮಾಡ್ಬೇಕಾದ್ರೆ ಮಂಗಳೂರಿಗೆ ಹೋಗ್ಬೇಕಾ? ಬೆಂಗಳೂರಲ್ಲೂ ಸಿಗುತ್ತೆ.